ಇವತ್ತೇನಾದರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಕಂಡಿದ್ದರೆ ಅದು ಜನತಾದಳದ ನಮ್ಮ ಪಕ್ಷದ ನಮ್ಮ ಕಾರ್ಯಕ್ರಮಗಳು. ನಾನು 2006 2007 ಕೇವಲ 20 ತಿಂಗಳು ಅಧಿಕಾರವನ್ನು ನಡೆಸಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಈ ಬೆಂಗಳೂರು ನಗರದ ನಾಗರಿಕರು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗ್ರಾಮೀಣ ಪ್ರದೇಶ ಇರಲಿ, ನಮ್ಮ ನಗರ ಪ್ರದೇಶ ಇರಲಿ, ಯಾವ ಕೆಲಸ ಮಾಡಿದ್ದೇವೆ ನಾವು. ಒಂದು ಉದಾಹರಣೆ ಕೊಡ್ತೇನೆ. SM ಕೃಷ್ಣ ಅವರ ಕಾಲದಲ್ಲಿ ನಮ್ಮ ಬಿಳೆಕಳ್ಳಿಯಿಂದ ಆ ಕಡೆಯಿಂದ ಬಂದಿರಬೇಕು, ಪುಟ್ಟನಹಳ್ಳಿ ಭಾಗದಲ್ಲಿ ಇಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರಲ್ಲಿ ಅವತ್ತು 3 ಅಡಿ 4 ಅಡಿ ನೀರು ನಿಲ್ಲೋದು JP ನಗರ ಡಾಲರ್ಸ್ ಕಾಲೋನಿ. JP ನಗರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂಥ ಮಳೆ ಬಂದರೂ ಆ ಭಾಗದಲ್ಲಿ 3 ಅಡಿ ನೀರು ನಿಲ್ತಾ ಇದ್ದಂಥ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ. ಇದು ನಾನು ಇದ್ದಂಥ 20 ತಿಂಗಳ ಆಡಳಿತ ಮಾಡಿದೆ. ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ. ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ. ಬೆಂಗಳೂರು ನಗರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತೇನು JNNM ಸ್ಕೀಮ್ನಲ್ಲಿ 25,000 ಕೋಟಿ ರೂಪಾಯಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ವೆಚ್ಚ ಮಾಡಲಿಕ್ಕೆ ಅವತ್ತೇನು ಅವಕಾಶ ಬಂತು. ನಾನು ಆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೋಗಿ ಆ ಒಂದು JNNM ಸ್ಕೀಮನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ಕಾರ್ಯಕ್ರಮವನ್ನು ಕೊಟ್ಟೆ. ಬೆಂಗಳೂರು ನಗರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಯಾವ ಹೊರವಲಯಗಳು ನಗರಸಭೆಯ ವ್ಯಾಪ್ತಿಯಲ್ಲಿತ್ತು ಆ ನಗರಸಭೆಗಳನ್ನು ಬೆಂಗಳೂರು ನಗರಕ್ಕೆ ಎಲ್ಲವನ್ನ ಜೊತೆ ಮಾಡಿ 110 ಹಳ್ಳಿಗಳಿಗೆ ಅವತ್ತು ಸಹ ಇವತ್ತೇನು ನೀರನ್ನು ಕೊಟ್ಟಿದ್ದೇವೆ ಅಂತಾರೆ. ಆ 110 ಹಳ್ಳಿಗಳನ್ನು ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅದೆಲ್ಲವನ್ನು ಸೇರ್ಪಡೆ ಮಾಡಿದ್ರಿಂದ 25,000 ಕೋಟಿ ಹಣವನ್ನು ಇಲ್ಲಿ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಆಯಿತು. ಆದರೆ ಅಧಿಕಾರ ನಂದು ಹೋಯಿತು. ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಆ 25,000 ಕೋಟಿ ಹಣ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ಯಾವ್ಯಾವ ರೀತಿಯಲ್ಲಿ ಈ ನಗರದ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಎಷ್ಟು ಹಣ ಅಲ್ಲಿಂದಲೇ ಪೋಲಾಗಿದೆ, ದುರ್ಬಳಕೆ ಆಗಿದೆ, ಇದೆಲ್ಲವನ್ನು ನಾನು ಇವತ್ತು ಚರ್ಚೆ ಮಾಡೋದಿಲ್ಲ. ಇವತ್ತು ಆ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವು ಯಾವ ಕೊಡುಗೆ ಕೊಟ್ಟಿದ್ದೇವೆ ಅಂದರೆ ಇವತ್ತು ಬೆಂಗಳೂರು ನಗರದ ಹೊರವಲಯ ಏನಾದರೂ ಡಾಂಬರೀಕರಣ ಕಂಡಿದ್ರೆ ಅಲ್ಪ ಸ್ವಲ್ಪ ನೀರನ್ನ ಇವತ್ತು ಪಡಿತಾ ಇದ್ರೆ ಕುಮಾರಸ್ವಾಮಿ ಕೊಟ್ಟಂತ ತೀರ್ಮಾನ ಅದು. ನಾನು ಅದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಾಲದಲ್ಲಿ ಯಾವೊಂದು ಗಾರ್ಡನ್ ಸಿಟಿ ಅಂತಕ್ಕಂಥ ಹೆಸರಿತ್ತು, ಯಾವ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ನಗರವನ್ನು ಅಧೋಗತಿಗೆ ಇಳಿಸಿದ್ದಾರೆ. ಇದನ್ನು ಸರಿಪಡಿಸಲಿಕ್ಕೆ ನಮ್ಮ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದನ್ನು ಇವತ್ತು ನಾಡಿನ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ತಲುಪಿಸಬೇಕು. ಆ ವಿಷಯಗಳನ್ನು ಬೆಂಗಳೂರು ನಗರದ ನಾಗರಿಕ ವಿಷಯವನ್ನು ತಲುಪಿಸಲಿಕ್ಕೆ ನನ್ನ ತಾಯಂದರು, ನಮ್ಮ ಪಕ್ಷದ ಕಾರ್ಯಕರ್ತರು ಏನಿದ್ದೀರಿ, ಒಂದು ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ. 198 ವಾರ್ಡ್ಗಳಿಗೂ ಒಂದು ಜನಾಂದೋಲನದ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಕಷ್ಟಗಳಿಗೆ ನಮ್ಮ ಪಕ್ಷ ಯಾವ ರೀತಿ ಮುಂದೆ ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೇವೆ, ಇದೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸಿದ್ಧರಾಗಿ, ಮತ್ತು ಈ ಬೆಲೆ ಏರಿಕೆ ಅಂತಕ್ಕಂಥದ್ದೇನಿದೆ, ಇವತ್ತು ಈ ಸರ್ಕಾರ ಸ್ವೇಚ್ಛಾಚಾರವಾಗಿ ನಿಮ್ಮ ಬದುಕನ್ನು ಏನು ಹಾಳು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಜನತೆಗೆ ತಲುಪಿಸ್ತಕ್ಕಂಥದ್ದಕ್ಕೆ ಕೇವಲ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಹೋರಾಟ ಮಾಡಿ ಅಂತ ನಾನು ಹೇಳಲ್ಲ. ಕೇವಲ ಅಧಿಕಾರ ಹಿಡಲಿಕ್ಕೆ ಇವತ್ತು ಹಲವಾರು ಕುಟುಂಬಗಳು ಯಾವ ರೀತಿ ಬದುಕ್ತಾ ಇದ್ದಾವೆ. ಬೆಂಗಳೂರು ನಗರ ಒಂದು ಕಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡ್ತೀವಿ, ಮತ್ತೊಂದು ಭಾಗದಲ್ಲಿ ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಹಲವಾರು ಕುಟುಂಬಗಳ ಆ ಶ್ರಮವನ್ನು ನೋಡ್ತಾ ಇದ್ದೇವೆ. ಇವತ್ತು ಇದೆಲ್ಲದಕ್ಕೂ ಪರಿಹಾರ ಯಾವ ರೀತಿ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು